ಇವತ್ತು ನಾವು ಐಹೊಳೆಯ ಮೇಗುತಿ ದೇವಾಲಯದ ಹಿಂದ್ಗಡೆ ಇರತಕ್ಕಂಥ ಶಿಲಾಯುಗದ ಶಿಲಾ ಗೋರಿಗಳ ಹತ್ರ ನಾವಿದ್ದೇವೆ. ಇವತ್ತು ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ನಲ್ಲಿರ್ತಕ್ಕಂಥ ಶಿಲಾ ಗೋರಿಗಳನ್ನು ಸಂರಕ್ಷಣೆ ಮಾಡುವತ್ತ ರಾಜ್ಯ ಸರ್ಕಾರ ದಾಪುಗಾಲಿಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ ಅಂಶ. ಆದರೆ ಅದೇ ರೀತಿಯ ಶಿಲಾ ಗೋರಿಗಳನ್ನು ನಾವು ಐಹೊಳೆಯ ಮೇಗುತಿ ದೇವಾಲಯದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟದಲ್ಲಿ ನಾವು ಕಾಣಬಹುದು. ಸುಮಾರು 50ಕ್ಕೂ ಹೆಚ್ಚು ಶಿಲಾ ಗೋರಿಗಳನ್ನು ನಾವಿಲ್ಲಿ ನೋಡಬಹುದು. ನಿಧಿಗಳರು ಮತ್ತೆ ಅನೇಕ ನೈತಿಕ ಚಟುವಟಿಕೆಗಳಿಂದ ಅವು ಇವತ್ತು ನಾಶವಾಗಿದ್ದಾವೆ. ಅವುಗಳನ್ನು ಉಳಿಸಲು ಕೂಡ ಪುರಾತತ್ವ ಇಲಾಖೆ ಈ ಕಡೆ ಗಮನ ಹರಿಸಬೇಕಂತ ನಮ್ಮ ಆಶಯ. ನೋಡೋಣ ಬನ್ನಿ, ಎಲ್ಲ ಗೋರಿಗಳ ವೀಕ್ಷಣೆಯನ್ನು ಮಾಡೋಣ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಇದು ಕೂಡ ಶಿಲಾಯುಗದ ನವಶಿಲಾಯುಗದ ಒಂದು ಗೋರಿ. ಇತಿಹಾಸ ಪೂರ್ವದಲ್ಲಿ ಮಾನವ ನಿಧನ ಹೊಂದಿದ ಮೇಲೆ ಅವರ ವಂಶಸ್ಥರು ಈ ರೀತಿಯ ಸಮಾಧಿಗಳನ್ನು, ಚಪ್ಪಟಿ ಆಕಾರದ ಸಮಾಧಿಯನ್ನು ನಿರ್ಮಿಸಿ 3 ಕಡೆ ಚಪ್ಪಟಿಯಾದ ಕಲ್ಲುಗಳನ್ನು ಹೂತು ಮೇಲ್ಗಡೆ ಒಂದು ದೊಡ್ಡದಾದಂಥ ಕಲ್ಲನ್ನು ಹಾಕುವಂಥ ವ್ಯವಸ್ಥೆ ಶಿಲಾಯುಗದ ಮಾನವನಲ್ಲಿ ನಾವು ಕಾಣಬಹುದು. ಈ ಥರ ಅನೇಕ ಗೋರಿಗಳನ್ನು, ಶಿಲಾ ಗೋರಿಗಳನ್ನು ನಾವು ಐಹೊಳೆಯ ಮೇಗುತಿ ದೇವಾಲಯ, ಅನತಿ ದೂರದಲ್ಲಿರ್ತಕ್ಕಂಥ ಮೇಗುತಿ ದೇವಾಲಯದ ಸಮೀಪದಲ್ಲಿ ಕಾಣ್ಬೋದು. ದುರದೃಷ್ಟವಶಾತ್ ಇವುಗಳ ಸಂರಕ್ಷಣೆ ಆಗಿಲ್ಲ. ಭಾಳ ಜನ ಇವುಗಳನ್ನು ನೋಡಲಿಕ್ಕೂ ಕೂಡ ಇಲ್ಲಿ ಬರೋದಿಲ್ಲ. ಐಹೊಳೆಯಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಮೇಗುತಿ ದೇವಾಲಯ ನೋಡೋದೇ ಅಪರೂಪ. ಅದರಲ್ಲಿ ಇಂಥ ಹಳೆಯ ಶಿಲಾಯುಗದ ಸಮಾಧಿಗಳನ್ನು, ಗೋರಿಗಳನ್ನು ನೋಡೋದಂಕರು ಇನ್ನೂ ಅಪರೂಪ ಅಂತ ಹೇಳ್ಬೋದು. ಅನೇಕ ಇಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಶಿಲಾಯುಗದ ಗೋರಿಗಳನ್ನು ನಾವಿಲ್ಲಿ ಕಾಣ್ಬೋದು. ಕೆಲವು ಈ ರೀತಿಯಾಗಿ ಉಳಿದುಕೊಂಡಿವೆ, ಕೆಲವು ಗೋರಿಗಳು ನಾಶ ಆಗಿದ್ದಾವೆ. ನೋಡಿ, ಬೃಹತ್ ಬಂಡೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಶಿಲಾ ಗೋರಿ ಮಳೆಯಿಂದನೋ ಅಥವಾ ಗಾಳಿಯಿಂದಲೋ ಇದು ನಶಿಸಿ ಹೋಗಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿ, ಚಪ್ಪಟೆ ಹಾಕದ ದೊಡ್ಡದಾದಂಥ ಕಲ್ಲು. ಬಹುಶಃ ಈ ಥರ ಆದಿಮಾನವನ ಅವಶೇಷಗಳು ಉಳಿದಿರತಕ್ಕಂಥದ್ದು ಕರ್ನಾಟಕದಲ್ಲಿ, ಅದು ಉತ್ತರ ಕನ್ನಡದಲ್ಲಿ ಐಹೊಳೆಯಲ್ಲಿ ಮಾತ್ರ ಇರ್ಬೋದು. ಇಷ್ಟು ದೊಡ್ಡ ಬೃಹತ್ ಪ್ರಮಾಣದ ಸುಮಾರು ಒಂದು 10 ಅಡಿಗೂ ಅಧಿಕ ದೊಡ್ಡದ ಚಪ್ಪಟೆ ಆದಂಥ ಕಲ್ಲು ಈಗ ಅದು ಮಳೆ ಗಾಳಿಗೆ ಬಿದ್ದು ಅವಸಾನದ ಹಂಚಿನಲ್ಲಿದೆ. ಈಗ ನೋಡ್ರಿ, ಇಲ್ಲಿ ನೋಡ್ಬೋದು. ಈ ಒಂದು ಶಿಲಾ ಸಮಾಧಿ ಬಳಿ ಹುತ್ತ ಬೆಳೆದಿರುವುದನ್ನು ನಾವು ಕಾಣಬಹುದು. ಅಂದರೆ ಇವುಗಳ ಸಂರಕ್ಷಣೆ ಕೊರತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮಳೆ ಗಾಳಿಗೆ ಶಿಲಾ ಗೋರಿಯ ಮೇಲ್ಛಾವಣಿ ಕೂಡ ಹಾರಿ ಬಿದ್ದಿದ್ದು, ಜೊತೆಗೆ ನಿಧಿಗಳರು
ಅನೈತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇದೊಂದು ತಾಣಾಗಿಬಿಟ್ಟಿದೆ. ಇಂಥ ಇತಿಹಾಸ ಪೂರ್ವದ ಅಪರೂಪದ ಶಿಲಾಗೋರಿಗಳನ್ನು ಕಾಪಾಡುವಂಥ ಗುರುತರವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನೋಡಿ ಯಾವ ಥರ ಹುತ್ತ ಆ ದೊಡ್ಡ ಬೃಹತ್ತಾಕಾರದ ಶಿಲಾಗೋರಿಯನ್ನು ಆವರಿಸಿಕೊಂಡಿದೆ. ಬಹಳ ಸುಂದರವಾದಂಥ ಚಪ್ಪಟೆ ಆಕಾರದ ಕಲ್ಲಿನ ಮೇಲ್ಛಾವಣಿ, ಒಂದು ಚಪ್ಪಟೆ ಆಕಾರದ ಮೇಲ್ಛಾವಣಿ, ಎಡಗಡೆ ಮತ್ತು ಬಲಗಡೆ ಚಪ್ಪಟೆ ಆಕಾರದ ಕಲ್ಲು, ಹಿಂದ್ಗಡೆ ಕೂಡ ಒಂದು ಚಪ್ಪಟೆ ಆಕಾರದ ಕಲ್ಲನ್ನು ಹಾಕಿ ಆದಿ ಮಾನವರು ತಮ್ಮ ಶಿಲಾಗೋರಿಗಳನ್ನು ನಿರ್ಮಿಸಿಕೊಳ್ತಾ ಇರೋದು ನಾವಿಲ್ಲಿ ಕಾಣ್ಬೋದು. ಬಹಳಷ್ಟು ಸುಮಾರು ಒಂದು 50ಕ್ಕೂ ಹೆಚ್ಚು ಶಿಲಾಗೋರಿಗಳನ್ನು ಐಹೊಳೆಯ ಮೇಗುತಿ ದೇವಾಲಯದ ಪಕ್ಕದಲ್ಲೇ ಪೂರ್ವಾಭಿಮುಖವಾಗಿ ನಾವು ಕಾಣ್ಬೋದು. ಇಲ್ಲಿ ಮತ್ತೊಂದಿದೆ, ಅದು ಕೂಡ ಹುತ್ತ ಮಣ್ಣೆಲ್ಲ ಆವರಿಸಿಕೊಂಡು ಹುತ್ತ ಆಗಿದೆ ನೋಡಿ. ಅಲ್ಲಿ ಬಹಳಷ್ಟು ಇದಾವೆ ನೋಡಲಿಕ್ಕೆ. ಭಾಳ ಜನ ಸ್ಥಳೀಯರು ಇದರ ಬಗ್ಗೆ ಆಸಕ್ತಿ ವಹಿಸಬೇಕು. ಜನಪ್ರತಿನಿಧಿಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ನೋಡಿ. ವಾಹ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಹುಶಃ ಹಿರೇಬೆಣಕಲ್ಕಿಂತ ಅದ್ಭುತವಾದಂಥ ಏನು ಶಿಲಾಗೋರಿಗಳನ್ನು ನಾವಿಲ್ಲಿ ಕಾಣ್ಬೋದು. ಆದರೆ ಇವುಗಳ ಸಂರಕ್ಷಣೆ ಕೊರತೆಯಿಂದ ಇವತ್ತವು ಅವಸಾನದ ಅಂಚಿನಲ್ಲಿದ್ದಾವೆ ಅಂತ ಹೇಳ್ಬೋದು. ಬಹುಶಃ ನಿಧಿಗಳರು ಮತ್ತು ಉಳಿದಂಥ ಜನ, ಗೊತ್ತಿರತಕ್ಕಂಥ ಇತಿಹಾಸವನ್ನು ತಿಳಿದಿರ್ತಕ್ಕಂಥ ಜನ ಇವುಗಳನ್ನು ನಾಶ ಮಾಡಿರ್ಬೋದು. ಭಾಳ ಇಲ್ಲಿ ಕಾಣ್ಬೋದು, ಭಾಳ ಸುಂದರವಾಗಿದೆ. ಸುಮಾರು ಇಲ್ಲೇ ಒಂದು 8 ಶಿಲಾಗೋರಿಗಳನ್ನು ನಾವು ಒಂದೇ ಕಡೆ ಕಾಣ್ಬೋದು. ಸುಮಾರು ಒಂದು 50ಕ್ಕೂ ಹೆಚ್ಚು ಆ ಮೇಗುತಿ ದೇವಾಲಯದಿಂದ ಸುಮಾರು ಒಂದು 200 ಮೀಟರ್ವರೆಗೂ, ಅದರ ಸಮೀಪದಿಂದ ಹಿಡ್ಕೊಂಡು 200 ಮೀಟರ್ವರೆಗೂ ಶಿಲಾಗೋರಿಗಳನ್ನು ನಾವು ಕಾಣ್ಬೋದು. ಆದಿಮಾನವನ ಶಿಲಾಗೋರಿಗಳು ಹಿರೇಬೆಣಕಲ್ನಲ್ಲಿ ರಾಜ್ಯ ಸರ್ಕಾರ ಸಂರಕ್ಷಣೆ ಮಾಡಿದೆ. ನಮ್ಮ ಐಹೊಳೆಯಲ್ಲಿರ್ತಕ್ಕಂಥ ಈ ಒಂದು ಶಿಲಾಗೋರಿಗಳನ್ನು ಕೂಡ ಸಂರಕ್ಷಣೆ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಇತಿಹಾಸ ಪೂರ್ವದ ಮಾನವನ ಜೀವನ ಶೈಲಿಯನ್ನು, ಅವನ ಆಚಾರ ವಿಚಾರಗಳನ್ನು, ಅವರ ಶವ ಸಂಸ್ಕಾರದ ಪದ್ಧತಿಯನ್ನು ಇಲ್ಲಿ ಅನೇಕ ಇತಿಹಾಸಕಾರರು ಸಂಶೋಧನೆ ಮಾಡಿದ್ದಾರೆ. ಅನೇಕ ಆದಿಮಾನವನ ಕಾಲದ ಕುರುಹುಗಳನ್ನು ನಾವಿಲ್ಲಿ ಇಲ್ಲಿ ಮ್ಯೂಸಿಯಂ, ಐಹೊಳೆ ಮ್ಯೂಸಿಯಂನಲ್ಲಿ ಕಾಣ್ಬೋದು. ಇಂಥ ಅನೇಕ ಆದಿ ಮಾನವನ ಇತಿಹಾಸ ಪೂರ್ವ ಕಾಲದ ಅನೇಕ ಕುರುಹುಗಳು ಇಲ್ಲಿ ಸಿಗ್ತಾ ಇದೆ.